ಚುನಾವಣಾ ಸೋಲಿನ ಬಳಿಕ ಮುನೇನಕೊಪ್ಪ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಇವತ್ತು ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ. ಸೋಲಿನ ಬಳಿಕ ರಾಜಕೀಯದಿಂದ ದೂರ ಉಳಿದಿದ್ರು ಮಾಜಿ ಸಚಿವರು. ಶೆಟ್ಟರ್ ಘರ್ ವಾಪಸಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಮಾಜಿ ಸಚಿವರು. ಶೆಟ್ಟರ್ ಘರ್ ವಾಪಸಿ ಬೆನ್ನಲ್ಲೇ ಸಕ್ರಿಯ ರಾಜಕಾರಣಕ್ಕೆ ಮುನೇನಕೊಪ್ಪ ಕೂಡ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಒಮ್ಮೆ ಮಾತ್ರ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಶಂಕರ್ ಪಾಟೀಲ್ ಮುನೇನಕೊಪ್ಪ. ಬಟ್ ಈಗ ಚುನಾವಣೆ ಹತ್ರ ಬರ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಕರ್ಕೊಂಡು ಬರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ನಾನು ಒಂದು ಸಾಧನೆ ಮಾಡಿದ್ದೀನಿ ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ಯಾಕೆ ಬಿಡಬೇಕು? ಹಿಂದಕ್ಕಿದ್ರೆ ಹಿಂದಕ್ಕೆ ಇರ್ತೀವಿ, ಯಾವಾಗ್ಲೂ ಮುಂದಕ್ಕೆ ಬರಬೇಕು ಯಾವಾಗ್ಲೂ ಅನ್ನುವಂಥ ನಿಟ್ಟಿನಲ್ಲಿ ಮುಂದಕ್ಕೆ ಬಂದಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಜನವರಿವರೆಗೆ ರಾಜಕೀಯದಿಂದ ದೂರ ಇರ್ತೀನಿ ಅಂತ ಮುನೇನಕೊಪ್ಪ ಹೇಳಿದ್ರು. ಹಿಂದೆ ಪಕ್ಷದ ನಾಯಕತ್ವ, ಲಿಂಗಾಯತರಿಗೆ ಸ್ಥಾನಮಾನದ ಬಗ್ಗೆ ಅಸಮಾಧಾನ ಇತ್ತು. ಬಟ್ ಈಗ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬರ್ತಾ ಇದ್ದ ಹಾಗೇನೆ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಸ್ವಲ್ಪ ಅಸಮಾಧಾನ ಇದ್ದಿದ್ದು ಹೌದು, ಬಟ್ ಈಗ ಚುನಾವಣೆ ಬಂತಲ್ವಾ, ಅಸಮಾಧಾನಗಳನ್ನೆಲ್ಲ ಪಕ್ಕಕ್ಕಿಡಬೇಕು. ಮತ್ತು ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದಿರೋದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಸೊ ಹಾಗಾಗಿ ಅವರು ಮತ್ತೆ ಈಗ ಆಕ್ಟಿವ್ ಆಗಿದ್ದಾರೆ. ಚುನಾವಣೆಯಲ್ಲಿ ಸೋತ ನಂತರ ಮುನೇನಕೊಪ್ಪ ಇದೀಗ ಲೋಕಸಭಾ ಚುನಾವಣಾ ಹತ್ತಿರದಲ್ಲಿ ಆಕ್ಟಿವ್ ಆಗ್ತಾ ಇರುವಂಥದ್ದು. ಅವ್ರದ್ದೇ ಆದಷ್ಟು ಒಂದಷ್ಟು ಸ್ಟ್ರಾಟಜಿಗಳು ಇದೆ. ಇದಕ್ಕೆ ನಾಯಕರುಗಳ ಒಪ್ಪಿಗೆ ಬೇಕು, ನಾಯಕರುಗಳ ಸಾಥ್ ಬೇಕು. ಅಭಿಷೇಕದ ನಂತರದಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. 500 ವರ್ಷಗಳ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ. ಮುನೇನಕೊಪ್ಪ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಜನವರಿ ತನಕ ನಾನು ಎಲ್ಲೂ ಬರಲ್ಲ ಅಂತಲೂ ಹೇಳಿದ್ರು. ಈಗ ಜಗದೀಶ್ ಶೆಟ್ಟರ್ ಅವರು ಘರ್ ವಾಪಸಿ ಆಗ್ತಿದ್ದ ಹಾಗೇನೆ ಅವರು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಏನು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಪಕ್ಷಕ್ಕೆ, ಕಾರ್ಯಕರ್ತರಿಗೆ? ಶಂಕರ್ ಪಾಟೀಲ್ ಮುನೇನಕೊಪ್ಪ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ, ಪರಾಭವಗೊಂಡ ನಂತರ ರಾಜ್ಯ ರಾಜಕಾರಣದಿಂದಲೇ ಇಲ್ಲಿ ಅಂತಾರೆ ದೂರ ಉಳಿದಿದ್ರು. ಆದ್ರೆ ಕಳೆದ ಆಗಸ್ಟ್ ನಲ್ಲಿ ಅಂತಂದ್ರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಮತ್ತು ಕೇಂದ್ರದ ಹೈಕಮಾಂಡ್ ವಿರುದ್ಧ ಹರಿಹಾಯ್ದ್ರು. ಅದು ಯಾವ ಮಟ್ಟಿಗೆ ಅಂತಂದ್ರೆ, ಲಿಂಗಾಯತರಿಗೆ ಇಲ್ಲಿ ಅನ್ಯಾಯವಾಗ್ತಾ ಇದೆ, ಲಿಂಗಾಯತರನ್ನ ಇಲ್ಲಿ ಸರಿಯಾಗಿ ನಡೆಸಿಕೊಳ್ತಿಲ್ಲ, ನನ್ನ ರಾಜಕೀಯ ಜನವರಿಗೂ ಕಾದು ನೋಡಿ ನನ್ನ ರಾಜಕೀಯ ನಿರ್ಧಾರವನ್ನ ತಿಳಿಸ್ತೀನಿ ಅಂತೇಳಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಇದೊಂದು ಮಾತನ್ನ ಹೇಳಿ, ಎಲ್ಲಿಯೂ ಸಹಿತ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ, ಬಿಜೆಪಿ ಸಭೆಗಳಾಗಲಿ ಎಲ್ಲಿಯೂ ಸಹ ಇಲ್ಲಿ ಅಂತಂದ್ರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕಾಣಿಸಿಕೊಳ್ತಿರ್ಲಿಲ್ಲ. ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಆ ಕಾರ್ಯಕಾರಿಣಿ ಸಭೆಯಲ್ಲಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಭಾಗಿ ಆಗ್ತಾರ ಅನ್ನೋದೇ ಇಲ್ಲಿ ಅಂತಾರೆ ಪ್ರಶ್ನೆ ಕಾಡ್ತದೆ. ಯಾಕಂದ್ರೆ ಈ ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ಎಲ್ಲೂ ಸಹಿತ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಇಲ್ಲಿ ಅಂದ್ರೆ ಕಾಣಿಸಿಕೊಳ್ಳ. ಆದ್ರೆ ಇದೇ ಮೊದಲ ಬಾರಿಗೆ ಇಲ್ಲಿ ಅಂತಂದ್ರೆ ಬಿಜೆಪಿ ರಾಜ್ಯ ಇದೇ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಆ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿ ಆಗ್ತಾರ ಅನ್ನೋದು ಒಂದ್ ಕಡೆ ಅಂತಂದ್ರೆ ಪ್ರಶ್ನೆ ಮೂಡ್ತದೆ. ಯಾಕೆ ಇದಕ್ಕೆಲ್ಲ ಪ್ರಮುಖ ಕಾರಣ ಏನು ಅಂದ್ರೆ, ಅವರ ಗುರು ಇಲ್ಲಿ ಅಂತಂದ್ರೆ ಜಗದೀಶ್ ಶೆಟ್ಟರ್. ಯಾವಾಗ ಗುರು ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣ ಪಕ್ಷದ ಮೇಲೆ ಮುನಿಸಿಕೊಂಡು ಪಕ್ಷವನ್ನು ತಂದು ಕಾಂಗ್ರೆಸ್ಸಿನ ಸೇರ್ಪಡೆಗೊಂಡ್ರು. ಆ ಕಾಂಗ್ರೆಸ್ ಸೇರ್ಪಡೆಗೊಂಡ ನಂತರ ಇಲ್ಲಿ ಅಂತಂದ್ರೆ ಒಂದ್ ಕಡೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವ್ರಿಗೂ ಇಲ್ಲಿ ಅಂದ್ರೆ ಇರುಸು ಮುರುಸು ಕಾಡ್ತಾ ಇತ್ತು ಬಿಜೆಪಿಯಲ್ಲಿ. ಹೀಗಾಗಿ ಅವರು ಎಲ್ಲೂ ಸಹಿತ ಬಿಜೆಪಿಯ ಸಭೆಗಳಲ್ಲಿ ಭಾಗವಹಿಸಿಲ್ಲ. ಆದ್ರೆ ಗುರು ಮರಳಿ ಈಗ ಅಂತಂದ್ರೆ ಘರ್ ವಾಪಸಿ ಆಗಿದ್ದಾರೆ. ಇದರಿಂದ ಇಲ್ಲಿ ಅಂದ್ರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಇವತ್ತು ಏನು ಕಾರ್ಯಕಾರಿಣಿ ಸಭೆ ನಡೀತಾ ಇದೆ, ಆ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿ ಆಗ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಸೌಖ್ಯ. ಓಕೆ, ಧನ್ಯವಾದ ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.